ಹಲೋ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು 9th ಕ್ಲಾಸ್ಗೆ ಸಂಬಂಧಿಸಿದಂತೆ ಅತಿ ಇಂಪಾರ್ಟೆಂಟ್ ಪಾಠ 5 ಪಾಠ 5 है हमारा ಮೌಸಿ ಪಾಠದ ಪ್ರಶ್ನೆ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಅನ್ನು ಮಾಡೋಣ. ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ತಪ್ಪದೆ ಸ್ಕಿಪ್ ಮಾಡದೆ ವೀಕ್ಷಿಸಿ. हमारा पाठ 5 है मौसी पाठ और यहाँ पर देख सकते हैं कि AI जनरेटेड इमेज आपके लिए बनाया गया है. ಒಂದು ಕಾಲ್ಪನಿಕ ಚಿತ್ರವನ್ನು ಕೊಡಲಾಗಿದೆ. ಇಲ್ಲಿ ಮೌಸಿ ಎಲ್ಲ ಹುಡುಗರಿಗೆ ಇಲ್ಲಿ ಕಥೆಗಳನ್ನು ಹೇಳ್ತಾ ಇರುವಂಥ ಚಿತ್ರ ಇಲ್ಲಿ ಕಾಣಬಹುದು. और इस पाठ के लेखक हैं ಭೀಷ್ಮ ಸಾಹನಿ ಜಿ. ಇಲ್ಲಿ ಆ ಲೇಖಕರ ಚಿತ್ರವನ್ನು ಕೂಡ ತಾವುಗಳು ಇಲ್ಲಿ ಕಾಣಬಹುದು. ಬನ್ನಿ ತಡ ಮಾಡದೆ ಪ್ರಶ್ನೆ ಉತ್ತರಗಳತ್ತ ಸಾಗೋಣ. ಪ್ರಶ್ನೆ 1 देखेंगे. ಪ್ರಶ್ನೆ 1 ನೋಡುವುದಾದರೆ ಏಕ್ ವಾಕ್ಯ ಮೇ ಉತ್ತರ ಲಿಖೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ ಎನ್ನುವಂಥ ಪ್ರಶ್ನೆಯನ್ನ ಕೇಳಲಾಗಿದೆ. ಪಹಲ ಪ್ರಶ್ನೆ, ಮೊದಲನೇ ಪ್ರಶ್ನೆಯನ್ನು ನೋಡುವುದಾದರೆ ಮಾಕೆ ಜೈಸೆ ಪ್ಯಾರಿ ಕೌನ್ ಥಿ, ತಾಯಿಯ ಹಾಗೆ ಜೈಸೆ, ಜೈಸೆ ಅಂದರೆ ಹಾಗೆ, ತಾಯಿಯ ಹಾಗೆ ಯಾರು ಪ್ರಿಯರಾಗಿದ್ರು. ಮಾಕೆ ಜೈಸೆ ಪ್ಯಾರಿ ಮೌಸಿ ಥಿ ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. ಪ್ರಶ್ನೆ 2 देखेंगे. मौसी सभी को किस समय में साथ देती थी ಎನ್ನುವಂಥ ಪ್ರಶ್ನೆಯನ್ನ ಕೇಳಲಾಗಿದೆ. जिसका उत्तर होगा मौसी सभी को सुख दुख के समय में साथ देती थी ಎನ್ನುವಂತಹ ಉತ್ತರವನ್ನ ಬರಿಬೇಕು. प्रश्न 3 देखेंगे. प्रश्ನೆ 3 ನೋಡುವುದಾದರೆ दोपहर होने पर मौसी कहाँ पहुंच जाती थी ಎನ್ನುವಂತಹ ಪ್ರಶ್ನೆ पूछा गया है. जिसका सही उत्तर होगा दोपहर होने पर मौसी स्कूल के फाटक पर पहुंच जाती थी ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. ಪ್ರಶ್ನೆ 4 देखेंगे. मौसी बच्चों को क्या क्या खिलाती थी ಎನ್ನುವಂಥ ಪ್ರಶ್ನೆಯನ್ನ ಕೇಳಲಾಗಿದೆ. जिसका उत्तर है मौसी बच्चों को चने, टिकिया और मूंगफली आदि खिलाती थी ಎನ್ನುವಂಥದ್ದು ಉತ್ತರವನ್ನ ಬರಿಬೇಕು. प्रश्न 5 देखेंगे. मौसी के बिना सारा मोहल्ला कैसा लगता था ಎನ್ನುವಂಥ ಪ್ರಶ್ನೆಯನ್ನ ಕೇಳಲಾಗಿದೆ. जिसका उत्तर है मौसी के बिना सारा मोहल्ला, मोहल्ला ಅಂದ್ರೆ ಓಣಿ ಅಥವಾ ಗಲ್ಲಿ ಅಂತ ಕರಿತೀವಿ, ಕಾಲೋನಿ ಅಂತ ಕರಿತೀವಿ. सूना सूना लगता था, मौसी के बिना सारा मोहल्ला सूना सूना लगता था. प्रश्न 6 है. लड़के भाग कर क्या उठा ले आए ಎನ್ನುವಂಥ ಪ್ರಶ್ನೆಯನ್ನ ಕೇಳಲಾಗಿದೆ. ಲड़के भाग कर खाट उठा ले आए ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. प्रश्न 7 देखेंगे. बच्चों ने हेडमास्टर से क्या विनती की. जिसका सही उत्तर होगा बच्चों ने हेडमास्टर जी से मौसी को स्कूल में काम देने के लिए विनती की ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. प्रश्न 8 देखेंगे. प्रश्ನೆ 8 ನೋಡುವುದಾದರೆ मौसी के जीवन में कैसे दिन लौट आए ಎನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. जिसका सही उत्तर है मौसी के जीवन में खुशी के दिन लौट आए ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. प्रश्न 2 देखेंगे. 2-3 ವಾಕ್ಯೋं में उत्तर लिखिए, 2-3 ವಾಕ್ಯದಲ್ಲಿ ಉತ್ತರಿಸಿ. ಅದರಲ್ಲಿ ಮೊದಲನೇ ಪ್ರಶ್ನೆ ನೋಡುವುದಾದರೆ मौसी बच्चों को कौन कौन सी कहानियां सुनाती थी, ಯಾವ ಯಾವ ಕಥೆಗಳನ್ನು ಹೇಳಿಕೊಡುತ್ತಿದ್ದಳು. उत्तर होगा मौसी बच्चों को तोता तोती की कहानी, काट के घोड़े की कहानी, वीरोचित कहानियाँ आदि सुनाती थी. ಯಾವ ಯಾವ ಕಥೆಗಳನ್ನು ಹೇಳ್ತಿದ್ರು ಅನ್ನೋದಕ್ಕೆ ಇಲ್ಲಿ ಒಂದು ಕಾಲ್ಪನಿಕ ಚಿತ್ರವನ್ನು ಕೊಡಲಾಗಿದೆ. ಈ ಥರ ಮೌಸಿ ಏನು ಮಾಡ್ತಿದ್ರು ಅಂದರೆ ಎಲ್ಲ ಮಕ್ಕಳಿಗೆ ಕಥೆಯನ್ನು ಹೇಳ್ತಾ ಆ ಬೇವಿನ ಮರದ ಕೆಳಗಡೆ ಕೂಡ್ತಾ ಇದ್ಳು. ಪ್ರಶ್ನೆ 2 देखेंगे. बच्चे मौसी को कहाँ कहाँ ढूंढते हैं. जिसका उत्तर होगा बच्चे मौसी को शूल हो गया है, यहाँ पर स्कूल के अंत ಮಾಡಬೇಕು ನೀವು. स्कूल के फाटक पर, नीम के पेड़ के नीचे और मोहल्ले में ढूंढते हैं ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. प्रश्न 3 देखेंगे. मकान के अंदर से बच्चों को कैसी आवाजें सुनाई दी ಎನ್ನುವಂತಹ ಪ್ರಶ್ನೆ ಕೇಳಲಾಗಿದೆ. जिसका उत्तर होगा मकान के अंदर से ऊंची ऊंची आवाज सुनाई दी. हमने ठेका तो नहीं ले रखा है मौसी, 20 दिन से तुम यहाँ हो, अब तुम किसी दूसरे के घर चली जाओ ಎನ್ನುವಂಥ ಮಾತನ್ನು ಅಲ್ಲಿ ಕೇಳ್ತಾರೆ ಮಕ್ಕಳು. प्रश्न 4 देखेंगे. प्रश्न 4 है. बच्चों को क्यों गुस्सा आया. क्यों ಅಂದರೆ ಏಕೆ, ಮಕ್ಕಳಿಗೆ ಏಕೆ ಸಿಟ್ಟು ಬರುತ್ತೆ. क्यों ಅಂದರೆ ಏಕೆ ಸಿಟ್ಟು ಬರುತ್ತೆ ಮಕ್ಕಳಿಗೆ. जिसका उत्तर होगा बच्चे बंद दरवाजे की दरार में से झांक कर देखते हैं तो मौसी एक खाट पर लेटी थी. उसके बाल उलझे हुए और चेहरा सूखा हुआ था. मौसी को
ऐसी स्थिति में देखकर बच्चों को बहुत गुस्सा आया ಎನ್ನುವಂತ ಉತ್ತರವನ್ನ ತಾವುಗಳು ಮಕ್ಕಳೇ ಬರಿಬೇಕು. ಮುಖ್ಯ ಪ್ರಶ್ನೆ 3 देखेंगे. ಮುಖ್ಯ ಪ್ರಶ್ನೆ 3 ನೋಡುವುದಾದರೆ 3-4 ವಾಕ್ಯೋं में उत्तर लिखिए ಎನ್ನುವಂತ ಪ್ರಶ್ನೆಯನ್ನು ಕೇಳಲಾಗಿದೆ. 3-4 ವಾಕ್ಯದಲ್ಲಿ ಉತ್ತರವನ್ನ ಬರಿಬೇಕು. पहला प्रश्न है मौसी और बच्चों के बीच में क्या बातचीत हुई, ಏನು ಮಾತುಕತೆ ಆಗ್ತದೆ. पॉइंट्स ರೂಪದಲ್ಲಿ ಬರಿಬೇಕು. जिसका उत्तर होगा बच्चों में से एक ने प्रश्न पूछा तू इतने दिन कहाँ थी मौसी, यहाँ क्यों बैठी हो. मौसी ने उत्तर देते हुए कहा मैं यहाँ से जा रही हूँ बेटा. ये कहते हुए मौसी की आंखें भर आई. उसके बाद नेक्स्ट पॉइंट है बलदेव ने पूछा तू तो बीमार थी मौसी, तबीयत कैसी है. नेक्स्ट पॉइंट मौसी ने कहा बेटा मैं ठीक हो गई हूँ, अपना अंतिದೆ अपने गांव जा रही हूँ ಅಂತ ನೀವು ಮಾಡ್ಕೊಳ್ಳಿ. अपने गांव जा रही हूँ. नेक्स्ट पॉइंट ಏನು ಬರಿಬೇಕಂದ್ರೆ सभी बच्चों ने एक स्वर में कहा हम तुझे कहीं नहीं जाने देंगे मौसी. यह सुनकर मौसी की आंखों में आंसू छलक उठे. ಈ ತರ ಅವರು ಏನು ಮಾಡ್ತಾರೆ, ಒಂದು ವಾರ್ತಾಲಾಪವನ್ನ ಬಾತಚೀತ್ ಅನ್ನ ಮಾಡ್ತಾರೆ. क्या करते हैं, बातचीत करते हैं. ಈ ತರ ಅವರು ಮಾತುಕತೆಗಳು ಆಗ್ತವೆ. प्रश्न 2 देखेंगे बच्चों ने मिलकर मौसी की सेवा किस प्रकार की ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. जिसका उत्तर होगा ಪಾಯಿಂಟ್ಸ್ ರೂಪದಲ್ಲಿ ಬರೆದರೆ ಒಳ್ಳೆಯದು. बच्चों ने दुकान के सामने बिछी एक खाट को उठा ले आए. कन्हैया भागकर अपने घर से दरी और तकिया लाया. उषा थाली में 2 रोटियां लाई. योगराज एक कटोरे में दूध लाया. गोपाल घर से लैंप उठा लाया. मुन्नी पीने के लिए पानी लाई. बलदेव ने यहाँ पर 2 बार होगा, 2 ಸಲ ಬಂದಿದೆ, ನೀವು ಒಂದೇ ಸಲ ಬರೀರಿ. बलदेव ने अपने डॉक्टर पिता को क्लिनिक से बुला लाया. इस प्रकार बच्चों ने मिलकर मौसी की सेवा की. ಈ ತರ ಎಲ್ಲ ಮಕ್ಕಳು ಸೇರಿ ಏನು ಮಾಡ್ತಾರೆ, मौसी की सेवा करते हैं. मौसी की सेवा करते, मौसिಯ ಸೇವೆಯನ್ನ ಅವರು ಮಾಡ್ತಾರೆ. प्रश्न 3 है मौसी के खुशी जीवन का वर्णन कीजिए. ಅದನ್ನು ಕೂಡ ಪಾಯಿಂಟ್ಸ್ ರೂಪದಲ್ಲಿ ಬರೀಬೇಕು. जिसका सही उत्तर होगा बच्चों के बिनती पर हेडमास्टर ने मौसी को स्कूल में काम दिया. हेडमास्टर जी ने मौसी को रहने के लिए स्कूल में एक कोठरी भी दे दी. मौसी फिर से स्कूल के आंगन में आने लगी. बच्चे उसे घेरे रहते और वह उन्हें कहानियां सुनाती. कभी कभी लाठी टेकते हुई मोहल्ले का चक्कर काटती. सभी घरों में झांक उनका कुशल क्षेम पूछती. सांझ ढलने पर अपनी कोठरी में चली आती और चैन की सांस लेती. इस तरह बच्चों के प्रेम और स्नेह भाव से मौसी के जीवन में खुशी के दिन लौट आए ಅಂತ ಈಸಿಯಾಗಿ ಪಾಯಿಂಟ್ಸ್ ರೂಪದಲ್ಲಿ ಬರೀಬೇಕು. ಸೊ ಮುಖ್ಯ ಪ್ರಶ್ನೆ 4 देखेंगे रिश्ता जानिए और लिखिए. ಇಲ್ಲಿ रिश्ता ಅಂದ್ರೆ ಸಂಬಂಧಗಳನ್ನು ತಿಳಿದುಕೊಳ್ಳಲಿಕ್ಕೆ ಇದೊಂದು ಅನುರೂಪತಾ ಪ್ರಶ್ನೆಯನ್ನ ಇಲ್ಲಿ ಕೊಡಲಾಗಿದೆ. ಅನುರೂಪತಾ ಪ್ರಶ್ನೆಯನ್ನ ಇಲ್ಲಿ ನಿಮಗೆ ಕೊಡಲಾಗಿದೆ. ಸಂಬಂಧವನ್ನ ತಿಳಿದುಕೊಳ್ಳಲಿಕ್ಕೆ ಯಾರಿಗೆ ಏನೇನಂತಾರೆ, ಪಿತಾಕೆ ಪಿತ ತಂದೆಯ ತಂದೆ, ಅದಕ್ಕೆ ಏನಂತ ಕರಿತೀವಿ ನಾವು, ದಾದಾ ಅಂತ ಕರಿತೀವಿ. ಮಾತಾ ಕೆ ಪಿತಾ को हम क्या कहते हैं, ತಾಯಿಯ ತಂದೆಯವರಿಗೆ ನಾವು ನಾನಾ ಅಂತ ಕರಿತೀವಿ. ಪಿತಾ ಕಿ ಬಹನ್ ತಂದೆಯ ಸಹೋದರಿ ಬುವಾ, ಅತ್ತಿಗೆ ಏನಂತ ಕರಿತೀವಿ, ಬುವಾ ಅಂತ ಕರಿತೀವಿ. ಮಾತಾ ಕಿ ಬಹನ್ ತಾಯಿಯ ಸಹೋದರಿಗೆ ಏನಂತ ಕರಿತೀವಿ, ಮೌಸಿ ಅಂತ ಕರಿತೀವಿ. ಪತಿ ಅಥವಾ ಪತ್ನಿಗೆ ಪಿತಾ ಗಂಡ ಅಥವಾ ಹೆಂಡತಿಯ ತಂದೆ ಏನಾಗ್ತಾರೆ, ಸಸುರ್ ಮಾವ ಆಗ್ತಾರೆ. ಪತಿ ಅಥವಾ ಪತ್ನಿ ಕಿ ಮಾತಾ ಗಂಡ ಅಥವಾ ಹೆಂಡತಿಯ ತಾಯಿ ಏನಾಗ್ತಾಳೆ, ಸಾಸ್ ಅಂದ್ರೆ ಅತ್ತಿಗೆ ಆಗ್ತಾಳೆ. 4 देखेंगे बेटे की पत्नी ಮಗನ ಹೆಂಡತಿ ಬಹು. ಬೇಟಿ ಕಾ ಪತಿ ಮಗಳ ಗಂಡ ಏನಾಗ್ತಾನೆ, ದಾಮಾದ್ ಅಂದ್ರೆ ಅಳಿಯ ಆಗ್ತಾನೆ. ಮುಖ್ಯ ಪ್ರಶ್ನೆ 5 देखेंगे ನಮೂನೆ ಕೆ ಅನುಸಾರ ಲಿಖಿए. ನಮೂನ ಅಂದ್ರೆ ಇಲ್ಲಿ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ, ಒಂದು ಮಾದರಿಯನ್ನು ಕೊಟ್ಟಿದ್ದಾರೆ. ನಮೂನ ಅಂದ್ರೆ ಒಂದು ಮಾದರಿ ಕೊಟ್ಟಿದ್ದಾರೆ, ಆ ಪ್ರಕಾರ ಬರೀಬೇಕು. ಕಹಾನಿ ಕಹಾನಿಯಾ, ಮಾಲಾ ಮಾಲಾಯೆ, ಬಾತ್ ಬಾತೆ. ಇಲ್ಲಿ ನೋಡೋದಾದ್ರೆ ಇಯಾ ಪ್ರತ್ಯಯವನ್ನು ಹಚ್ಚಲಾಗಿದೆ ಮಕ್ಕಳು. ಇಯಾ ಪ್ರತ್ಯಯ ಹಚ್ಚಿ ಏಕವಚನದಿಂದ ಬಹುವಚನ ಮಾಡಿದ್ದಾರೆ. ಇಲ್ಲಿ 2ನೇ ಎಕ್ಸಾಂಪಲ್ ನೋಡ್ಬೇಕಂದ್ರೆ ಏಕಾರಾಂತವನ್ನು ಹಚ್ಚಿ ಬಹುವಚನ ಮಾಡಿದ್ದಾರೆ. ಅದೇ ತರ ಇಲ್ಲಿ
ಏಕಾರ ಅಂತ ಇಲ್ಲಿನೂ ಕೂಡ ಚೇಂಜ್ ಮಾಡಿದ್ದಾರೆ, ಬಹುವಚನ ರೂಪವನ್ನು ಮಾಡಿದ್ದಾರೆ. ಮೊದಲನೇ ಪ್ರಶ್ನೆನ ನೋಡೋದಾದರೆ ಲಡ್ಕಿ ಲಡ್ಕಿಯಾ ಆಗ್ತದೆ, ಮಾತಾ ಮಾತಾಯೇ, ಆಂಖ್ ಆಂಖೆ, ಕೋಠರಿ ಕೋಠರಿಯಾ. ಸೊ ಇಲ್ಲಿ ಸ್ವಲ್ಪ ಬಾಕ್ಸ್ ಬಂದಿದೆ, ಅದನ್ನು ನೀವು ಕರೆಕ್ಷನ್ ಮಾಡ್ಕೊಳ್ರಿ. ದಿಶಾ ದಿಶಾಯೇ, ದರಾರ್ ದರಾರೆ, ಪಹೇಲಿ ಪಹೇಲಿಯಾ, ಘಟನಾ ಘಟನಾಯೇ, ದುಕಾನ್ ದುಕಾನೆ. ಸೊ ಮಕ್ಕಳೇ, ಈ ಎಲ್ಲದರಲ್ಲಿ ಒಂದು ಏನು ಗಮನಿಸಬೇಕು ಅಂದರೆ, ಯಾವಾಗ ಲಡ್ಕಿ ಈ ಕಾರಾಂತದಿಂದ ಕೊನೆಗೊಳ್ತದ ಏಕವಚನ ಶಬ್ದ, ಇಲ್ಲಿ ಮಕ್ಕಳೇ ತಾವುಗಳು ನೋಡಬಹುದು. ತಾವು ಕೀ ಎನ್ನುವಂಥದ್ದು ಏನಿದೆ ಈ ಕಾರಾಂತದಿಂದ ಕೊನೆಗೊಳ್ತದೆ. ಸೊ ಅದನ್ನು ಬಹುವಚನ ಮಾಡಬೇಕು ಅಂದರೆ ಇಯಾ ಪ್ರತ್ಯಯವನ್ನು ಹಚ್ಚಬೇಕು. ಏನು ಹಚ್ಚಬೇಕು? ಇಯಾ ಪ್ರತ್ಯಯವನ್ನು ಹಚ್ಚಬೇಕು. ಅವಾಗ ಅದು ಏನಾಗ್ತದೆ? ಲ ಡ ಕಿಯಾ ಅಂತ ಆಗ್ತದೆ, ಲಡ್ಕಿಯಾ ಅಂತ ಆಗ್ತದೆ. ಸೊ ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ದೀರ್ಘ ಇದ್ದದ್ದು, ದೀರ್ಘ ಕೀ ಇದ್ದಿದ್ದು ಇಲ್ಲಿ ಏನಾಗ್ತದೆ? ಹೃಸ್ವ ಕೀ ಆಗ್ತದೆ ಬಹುವಚನ ರೂಪದಲ್ಲಿ ಮಾಡಬೇಕಂದ್ರೆ. ಅದೇ ಥರ ಇನ್ನೊಂದು ಮಾತಾ, ಯಾವಾಗ ಏಕವಚನ ಶಬ್ದವು ಆ ಕಾರಾಂತದಿಂದ ಕೊನೆಗೊಳ್ತದ, ಇಲ್ಲಿ ನೀವು ನೋಡಬಹುದು. ಇಲ್ಲಿ ಮಾತಾದಲ್ಲಿ ಏನಿದೆ ಆ ಕಾರಾಂತದ, ಅದನ್ನು ಬಹುವಚನ ರೂಪ ಮಾಡಲಿಕ್ಕೆ ಅದರ ಮುಂದೆ ಎ ಪ್ರತ್ಯಯವನ್ನು ಹಚ್ಚಬೇಕು. ಏನು ಹಚ್ಚಬೇಕು? ಎ ಪ್ರತ್ಯಯವನ್ನು ಹಚ್ಚಬೇಕು. ಅದೇ ಥರ ಆಂಖ್ ಯಾವಾಗ ಅಕಾರಾಂತದಿಂದ ಕೊನೆಗೊಳ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ದರಾರ್ ಅಂತ ಇದೆ. ಸೊ ಇಲ್ಲಿ ನಾವು ನೋಡುವುದಾದರೆ ದರಾರ್ ಅಕಾರಾಂತದಿಂದ ಕೊನೆಗೊಳ್ತಿತ್ತು ಅಂದರೆ ಅದರ ಮೇಲ್ಗಡೆ ಏಕಿ ಮಾತ್ರ और उसके साथ अनुस्वार लगाना चाहिए ಎ ಅಂತ ಬರೆದ್ರೆ ಅದು ಏನಾಗ್ತದೆ? ಬಹುವಚನ ರೂಪ ಆಗ್ತದೆ ಮಕ್ಕಳೇ. ಮುಖ್ಯ ಪ್ರಶ್ನೆ 6 ದೇखेंगे. ಮುಖ್ಯ ಪ್ರಶ್ನೆ 6 ನೋಡುವುದಾದರೆ ವಿಲೋಮ ಶಬ್ದೋं की जोड़ी बनाई. ವಿಲೋಮ ಶಬ್ದದ ಜೋಡಿಯನ್ನು ಬರೀಬೇಕು. ಡೈರೆಕ್ಟ್ ಆಗಿ ಆನ್ಸರ್ ಅನ್ನು ಕೊಟ್ಟಿದ್ದೀನಿ. ಬಾಹರ್ ಅಂದರ್, ಗಲತ್ ಸಹಿ, ಸುಖ್ ದುಃಖ್, छोटा बड़ा, खुशी गम. 5 देखेंगे. टेढ़ा सीधा, बहुत कम, रात दिन, अपना पराया, ऊपर नीचे. ಇನ್ನು ಮುಖ್ಯ ಪ್ರಶ್ನೆ 7 ನೋಡೋದಾದರೆ ಮುಖ್ಯ ಪ್ರಶ್ನೆ 7 है ಪರ್ಯಾಯವಾಚಿ ಶಬ್ದ ಲಿಖಿಯ. ಪರ್ಯಾಯವಾಚಿ ಅಂದರೆ ಹಲವಾರು ಸಲ ನಾನು ಹೇಳಿದ್ದೀನಿ, ಸಮಾನಾರ್ಥಕ ಶಬ್ದ, ಸಮಾನವಾಗಿ ಅರ್ಥವನ್ನು ಕೊಡುವಂಥದ್ದು ಸಮಾನಾರ್ಥಕ ಅಂತ ಕರಿತೀವಿ. ಸಮಾನಾರ್ಥಕ ಶಬ್ದಗಳನ್ನು ಪರ್ಯಾಯವಾಚಿ ಅಂತ ಕರಿತೀವಿ. पेड़ जिसका समानार्थी शब्द होगा वृक्ष और झाड़ भी होता है, ಮತ್ತೆ ಹಲವಾರುಗಳಾಗ್ತವೆ, ಅದನ್ನು ಕೂಡ ನೀವು ಬರಿಬಹುದು. घोड़ा अश्व अथवा है, दूध क्षीर अथवा पय, पानी जल, वारी घर, मकान ग्रह, औरत नारी महिला. यह सब क्या है? पर्यायवाची शब्द हैं. ಪ್ರಶ್ನೆ ಮುಖ್ಯ ಪ್ರಶ್ನೆ 8 ನೋಡುವುದಾದರೆ ಸಾರ್ಥಕ್ ಶಬ್ದ ಲಿಖಿಯೆ. ಸೊ ಇಲ್ಲಿ ಏನು ಮಾಡಿದ್ದಾರೆ? ಈ ಒಂದು ವಾಕ್ಯ ಹಿಂದೆ ಮುಂದೆ ಮಾಡಿ ಕೊಟ್ಟಿದ್ದಾರೆ, ಅದನ್ನು ಕ್ರಮಾನುಸಾರವಾಗಿ ಜೋಡಿಸಿ ಒಂದು ಅರ್ಥ ಕೊಡುವಂಥ ವಾಕ್ಯವನ್ನು ನಾವು ಮಾಡಬೇಕು. ಮೊದಲನೇ ಪ್ರಶ್ನೆಯನ್ನು ನೋಡುವುದಾದರೆ ಸಬ್ಕೋ ಜೈಸೆ ಮೌಸಿ ಪ್ಯಾರಿ ಮಾ ಥಿ ಕೆ ಅಂತ ಕೊಟ್ಟಿದ್ದಾರೆ, ಹಿಂದೆ ಮುಂದೆ ಕೊಟ್ಟಿದ್ದಾರೆ. ಅದನ್ನು ನಾವು ಏನು ಮಾಡಬೇಕು? ಜಿಗ್ಜಾಗ್ ರೂಪದಲ್ಲಿ ಕೊಡಲಾಗಿದೆ, ಅದನ್ನು ನಾವು ಸೀರಿಯಲ್ ಆಗಿ ಜೋಡಿಸಿ ಒಂದು ಸಾರ್ಥಕವಾಗಿರುವಂಥ ವಾಕ್ಯವನ್ನು ನಿರ್ಮಾಣ ಮಾಡಬೇಕು. ಮೌಸಿ ಸಬ್ಕೋ ಮಾ ಕೆ ಜೈಸೆ ಪ್ಯಾರಿ ಥಿ ಎನ್ನುವಂಥದ್ದನ್ನು ಬರೀಬೇಕು. ಎರಡನೇದು ನೋಡೋದಾದರೆ ವೀರೋಚಿತ್ ಸುನಾತಿ ಮೌಸಿ ಥಿ ಕಹಾನಿ ಅಂತ ಕೊಡಲಾಗಿದೆ, ಅದನ್ನು ಸರಿಯಾಗಿ ಮೌಸಿ ವೀರೋಚಿತ್ ಕಹಾನಿಯ ಸುನಾತಿ ಥಿ ಅಂತ ಬರಿಬೇಕು. ಪ್ರಶ್ನೆ ಇದರಲ್ಲಿ ನೋಡುವುದಾದರೆ ದಿನ್ ದೂಸರೆ ಮ್ಯಾಚ್ ಹಾಕಿ ಲೌಟ್ ಖೇಲ್ ಕರ್ ರಹೆ ಥೆ, ಅದನ್ನು ಸರಿಯಾಗಿ ಯಾವ ಥರ ಬರಿಬೇಕು ಅಂದರೆ ದೂಸರೆ ದಿನ್ ಹಾಕಿ ಮ್ಯಾಚ್ ಖೇಲ್ ಕರ್ ಲೌಟ್ ರಹೆ ಥೆ ಎನ್ನುವಂಥದ್ದು ಸರಿಯಾಗಿ ಕ್ರಮಬದ್ಧವಾಗಿ ಸಾರ್ಥಕ ವಾಕ್ಯವನ್ನು ಬರಿಬೇಕು. ನಾಲ್ಕನೇ ಪ್ರಶ್ನೆಯನ್ನು ನೋಡುವುದಾದರೆ ಪೀನೆ ಪಾನಿ ಕೆ ಲಿಯೆ ಮುನ್ನಿ ಲಾಯಿ ಅಂತ ಕೊಡಲಾಗಿದೆ, ಮುನ್ನಿ ಪೀನೆ ಕೆ ಲಿಯೆ ಪಾನಿ ಲಾಯಿ ಅಂತ ಸರಿಯಾಗಿರುವಂಥದ್ದನ್ನು ಬರಿಬೇಕು. ಮುಖ್ಯ ಪ್ರಶ್ನೆ 9 देखेंगे. ಮುಖ್ಯ ಪ್ರಶ್ನೆ 9 ನೋಡುವುದಾದರೆ ಕನ್ನಡ ಮೇ ಅನುವಾದ ಕೀಜಿए, ಕನ್ನಡದಲ್ಲಿ ಅನುವಾದವನ್ನು ಮಾಡಬೇಕು. ಪಹಲಾ ಪ್ರಶ್ನೆ ಕ್ಯಾ ಹೈ? ಬಚ್ಚೆ ನೀಮ್ ಪೇಡ್ ಕೆ ತಲೆ ಖೇಲ್ತೆ ಥೆ, ಅದನ್ನು ಕನ್ನಡದಲ್ಲಿ ಯಾವ ಥರ ಬರಿಬೇಕು ಅಂದರೆ ಮಕ್ಕಳು ಬೇವಿನ ಮರದ ಕೆಳಗೆ ಆಡುತ್ತಿದ್ದರು ಅಂತ ಬರಿಬೇಕು. ದೂಸರಾ ಪ್ರಶ್ನೆ देखेंगे. ಉಸೆ ಸಬ್ ಮೌಸಿ ಕಹಕರ್ ಪುಕಾರ್ತೆ ಥೆ ಅಂತ ಕೊಡಲಾಗಿದೆ, ಅದನ್ನು ಕನ್ನಡದಲ್ಲಿ ಈ ಥರ ಬರಿಬೇಕು. ಅವಳನ್ನು ಎಲ್ಲರೂ ಚಿಕ್ಕಮ್ಮ ಎಂದು ಕರೆಯುತ್ತಿದ್ದರು. ಅನುವಾದ देखेंगे. ಬಚ್ಚೋं के लिए तो वह सेवा की मूर्ति थी ಅಂತ ಕೊಡಲಾಗಿದೆ. तो ಸರಿಯಾಗಿ ಮಕ್ಕಳಿಗಾಗಿ ಅವಳು ಸೇವೆಯ ಮೂರ್ತಿಯಾಗಿದ್ದಳು ಅಂತ ನಾವು ಬರಿಬೇಕು. ಪ್ರಶ್ನೆ 4 देखेंगे. सबके घरों में झांक कुशल क्षेम पूछती थी ಅಂತ ಕೊಡಲಾಗಿದೆ, ಕನ್ನಡದಲ್ಲಿ ಅನುವಾದ ಎಲ್ಲರ ಮನೆಯಲ್ಲಿ ಇಣುಕಿ ಕುಶಲಕ್ಷೇಮವನ್ನು ಕೇಳುತ್ತಿದ್ದಳು ಅಂತ ಬರಿಬೇಕಾಗ್ತದೆ. ಪ್ರಶ್ನೆ 10 देखेंगे. ಪ್ರಶ್ನೆ 10 ನೋಡುವುದಾದರೆ ನಮೂನೆ ಕೆ ಅನುಸಾರ ಲಿಖಿಯೆ. ಸೊ ಇಲ್ಲಿ ನಾವು ನೋಡುವುದಾದರೆ ಉದಾಹರಣೆಯನ್ನು ಕೊಡಲಾಗಿದೆ. ದೂದ್ ಅಂದರೆ ಹಾಲು, ಹಾಲಿನಿಂದ ಏನೇನು ಮಾಡಬಹುದು, ಅದರ ಲಾಭಗಳೇನು, ಅದರಿಂದ ತಯಾರಾಗುವಂತಹ ವಸ್ತುಗಳಾವವು ಅನ್ನೋದನ್ನು ಕೊಡಲಾಗಿದೆ. ದೂದ್ ಮಲಾಯಿ, ಮಲಾಯಿ ಅಂದರೆ ಕೆನೆ, ಮಾಖನ್ ಅಂದರೆ ಬೆಣ್ಣೆ,
घी ಅಂದರೆ ತುಪ್ಪ, मिठाई ಅಂದರೆ मिठाई सिही पदार्थ। इसी प्रकार से पेड़, पेड़ से हम क्या क्या कर सकते हैं, पेड़ ಟಹನಿ, ಟಹನಿ ಅಂದರೆ ಶಾಖೆ ಕೊಂಬು ಇರ್ತದೆ, ಅದರಿಂದ ನಾವು ಏನು ಮಾಡ್ಬೋದು, ಲಕ್ಕಡಿ ಅಂದರೆ ಕಟ್ಟಿಗೆ ಸಿಗ್ತದೆ, ಆ ಕಟ್ಟಿಗೆಯನ್ನು ನಾವು ಇಂಧನ ರೂಪದಲ್ಲಿ ಬಳಸ್ಕೋಬಹುದು, ಆ ಇಂಧನವನ್ನು ನಾವು ಏನು ಮಾಡ್ಬೋದು, ಪಕ್ವಾನ್ ಅಂದರೆ ಅಡುಗೆ ಮಾಡಲಿಕ್ಕೆ ಉಪಯೋಗವನ್ನು ಮಾಡ್ಕೋತೀವಿ। ಸೋನಾ, ಸೋನಾ ಅಂದರೆ ಬಂಗಾರ, ಗಹನೆ, ಆಭೂಷಣಗಳನ್ನು ಮಾಡ್ಕೊಳ್ಬಹುದು, ಆಭರಣಗಳನ್ನು ಮಾಡ್ಕೋಬಹುದು। ಅಷ್ಟೇ ಅಲ್ಲದೆ ಅಂಗೂಟಿ, ಉಂಗುರನ್ನು ಕೂಡ ಮಾಡ್ಕೋಬಹುದು। ಮೂರ್ತಿ, सोने की मूर्ति, ಬಂಗಾರದ ಮೂರ್ತಿಯನ್ನು ಕೂಡ ಮಾಡಬಹುದು। उसके बाद हम क्या बना सकते हैं, ताज भी बना सकते हैं, ಬಂಗಾರದ ಒಂದು ಕ್ರೌನ್ ಅನ್ನ, ಕಿರೀಟವನ್ನು ಕೂಡ ಮಾಡಬಹುದು। फूल, फूल से क्या क्या होता है, फूल से हमें मिलता है मकरंद ಸಿಗ್ತದೆ, उससे शहद भी बनता है, ಜೇನುತುಪ್ಪನು ಕೂಡ ಆಗ್ತದೆ। सुगंध, फूल से हमें क्या होता है, सुगंध मिलती है, और इससे हम क्या बनाते हैं, इतर, इतर ಅಂದ್ರೆ परफ्यूम ಕೂಡ ಮಾಡ್ತೀವಿ। प्रश्न 11 देखेंगे, पाठशाला में और घर में आपको क्या क्या करने के लिए कहा जाता है और क्या करने के लिए मना किया जाता है, तालिका में लिखिए। ಸೊ ನಿಮ್ಮ ಮನೆಯಲ್ಲಿ ಹಾಗೂ ಶಾಲೆಯಲ್ಲಿ ಏನೆಲ್ಲ ಮಾಡಲಿಕ್ಕೆ ಹೇಳ್ತಾರೆ ಹಾಗೂ ಏನನ್ನ ಮಾಡೋದಕ್ಕೆ ವಿರೋಧಿಸ್ತಾರೆ ಅಥವಾ ತಡೆ ಹಿಡಿತಾರೆ ಅನ್ನೋದನ್ನ ಬರಿಬೇಕು। ಒಂದು ಕಾಲಮಲ್ಲಿ ಏನು ಬರಿಬೇಕಂದ್ರೆ ಕ್ಯಾ ಕರ್ನ, ಏನು ಮಾಡಬೇಕಾಗಿದೆ, ಕ್ಯಾ ನಹಿ ಕರ್ನ, ಏನು ಮಾಡಬಾರದು। ಸೊ हमें समय पर पहुंचना है, घर पर हो या पाठशाला के अंदर हमें समय पर पहुंचना है, ಸಮಯಕ್ಕೆ ಸರಿಯಾಗಿ ನಾವು ತಲುಪಬೇಕು। ಪ್ರಾರ್ಥನಾ ಮೇ ಹಾಜಿರ್ ಹೋನಾ ಹೈ, ಸೊ ಶಾಲೆಯಲ್ಲಿ ಆಗುವಂಥ ಪ್ರಾರ್ಥನೆಗೆ ಅಟೆಂಡ್ ಆಗಬೇಕು। ಪಢನಾ, ಓದಬೇಕು। ಲಿಖನಾ ಅಂದರೆ ನಾವು ಬರೀನೂ ಕೂಡ ಬೇಕು। ಕ್ಯಾ ನಹಿ ಕರ್ನಾ, ಏನನ್ನ ಮಾಡಬಾರ್ದು, ಕಕ್ಷಾ ಮೇ ಮಸ್ತಿ ನಹಿ ಕರ್ನಾ ಚಾಹಿಯೇ, ನಹಿ ಕರ್ನಾ ಹೈ, ತರಗತಿಯಲ್ಲಿ ನಾವು ಏನು ಮಸ್ತಿಯನ್ನು ಮಾಡಬಾರ್ದು। ಚುಗಲಿ ನಹಿ ಕರ್ನಾ ಹೈ, ಚುಗಲಿಯನ್ನು ಮಾಡಬಾರ್ದು, ಬೆನ್ನ ಹಿಂದೆ ಮಾತುಗಳನ್ನು ಚುಚ್ಚಬಾರ್ದು। ಬುರಿ ಬಾತೆ ನಹಿ ಕರ್ನಾ ಹೈ, ಕೆಟ್ಟ ಮಾತುಗಳನ್ನು ಆಡಬಾರ್ದು। ಝೂಟ್ ನಹಿ ಬೋಲ್ನಾ ಹೈ, ಸುಳ್ಳನ್ನು ಹೇಳಬಾರ್ದು। ಸೊ ಈ ಥರ ಒಂದು ಲಿಸ್ಟನ್ನು ಮಾಡಬಹುದು। ಇಲ್ಲಿ ನಾನು ನನಗೆ ಅನಿಸಿದ ಹಾಗೆ ಒಂದು ಮಾದರಿ ರೂಪದಲ್ಲಿ ಕೊಟ್ಟಿದ್ದೀನಿ, ನೀವುಗಳು ಇದನ್ನು ನಿಮ್ಮ ಸ್ವಂತ ಅನುಭವದ ಮೇರೆಗೆ ಅದನ್ನು ಬರಿಬೋದು। ಸೊ ಮಕ್ಕಳೇ, ಇದಾಗಿತ್ತು 9th ತರಗತಿಗೆ ಸಂಬಂಧಿಸಿದಂತೆ ಹಿಂದಿ ವಿಷಯದ ಮೌಸಿ ಪಾಠದ ಪ್ರಶ್ನೆ ಹಾಗೂ ಉತ್ತರಗಳು। ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ನೀವು ನಿಮ್ಮ ಗೆಳೆಯರ ಜೊತೆಗೆ ಹಾಗೂ ಶಿಕ್ಷಕರಾಗಿದ್ದರೆ ವಿದ್ಯಾರ್ಥಿಗಳ ಜೊತೆಗೆ ತಪ್ಪದೇ ಹಂಚಿಕೊಳ್ಳಿ। ಇಂತಹ ವಿಡಿಯೋಗಳು ಮತ್ತೆ ಜಕ್ಯಾರ್ ಅಕಾಡೆಮಿಯಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ। ಸೊ ತಪ್ಪದೇ ಜಕ್ಯಾರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ। ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ। ಜೈ ಹಿಂದ್।